ರಾಜ್ಯದೆಲ್ಲ ಕಡೆ ಮುಂಗಾರು ಕೈಕೊಟ್ಟಿರೋದ್ರಿಂದ ಅನ್ನದಾತರು ಕಂಗಾಲಾಗಿದ್ದಾರೆ. ಸದ್ಯ ಕಲಬುರಗಿಯನ್ನ ಬರಪೀಡಿತ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು. ನಾಳೆ ಕಲಬುರಗಿ ಬಂದ್ಗೆ ರೈತ ಸಂಘಟನೆ ಕರೆ ಕೊಟ್ಟಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಮಳೆ ಇಲ್ಲ, ಬೆಳೆ ಇಲ್ಲ, ಬರದಿಂದ ರೈತರು ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ದಯವಿಟ್ಟು ನಮ್ಮ ಕಲಬುರಗಿ ಜಿಲ್ಲೆಯನ್ನ ನೀವು ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿ ಅಂತ ಅಲ್ಲಿನ ರೈತರು ಒತ್ತಾಯ ಮಾಡ್ತಿದ್ದಾರೆ. ರಾಜ್ಯದೆಲ್ಲಾ ಕಡೆ ಬರದ ಪರಿಸ್ಥಿತಿ ಇರುವಂತದ್ದು. ಸದ್ಯ ಮುಂಗಾರು ಕೂಡ ಕೈಕೊಟ್ಟಿದೆ. ಅನ್ನದಾತರು ಕೂಡ ಹಾಕಿದ ಬೆಳೆ ಮೇಲೆ ಬರಲಾರದೆ ಕಂಗಾಲಾಗ್ಬಿಟ್ಟಿದ್ದಾರೆ. ಏನ್ ಮಾಡೋದು, ಈ ವರ್ಷ ಬೆಳೆ ಇಲ್ಲ, ಏನಿಲ್ಲ, ಸಾಲ ಸೂಲ ಮಾಡಿ ಬೀಜ ಬಿತ್ತಿರ್ತಾರೆ, ಮಳೆ ಬರುತ್ತೆ ಅನ್ನುವಂಥ ಆಶ್ವಾಸನೆಯಲ್ಲಿ. ಹಾಗಾಗಿ ಅವರು ಕೂಡ ಕಂಗಾಲಾಗಿರುವಂಥದ್ದು. ಈಗ ಕಲಬುರಗಿಯಲ್ಲೂ ಕೂಡ ಇದೇ ತರದ ಪರಿಸ್ಥಿತಿ. ಹೇಳಿ ಕೇಳಿ ಕಲಬುರಗಿ ಬರದ ಜಿಲ್ಲೆ, ಬರನಾಡು ಅಂತಾನೆ ಹೇಳುವಂಥದ್ದು. ಮಳೆ ಕೂಡ ಬಂದ್ರು 2 ಸೆಕೆಂಡ್ ಅಲ್ಲಿ ಆ ಮಳೆಯ ವಾತಾವರಣ ಇರಲ್ಲ, ಆವಿ ಆಗ್ಬಿಡುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಮಳೆ ಆಗಿಲ್ವಲ್ಲ. ಹಾಗಾಗಿ ಕಲಬುರಗಿಯನ್ನ ದಯವಿಟ್ಟು ಬರಪೀಡಿತ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಿ ನಾಳೆ ಕಲಬುರಗಿ ಬಂದ್ಗೆ ಅಲ್ಲಿನ ರೈತ ಸಂಘಟನೆಗಳು ಕರೆ ಕೊಟ್ಟಿರುವಂತದ್ದು. ಮಳೆ ಇಲ್ಲ, ಬೆಳೆ ಇಲ್ಲ, ಬರದಿಂದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಸೊ ಮಳೆ ಬಂದ್ರೆ ಅಟ್ಲೀಸ್ಟ್ ಹಾಕಿರುವಂತ ಯಾವ್ದಾದ್ರು ಒಂದು ಹತ್ತಿನೋ ಮೆಕ್ಕೆಜೋಳ ಭತ್ತ ಬಿತ್ತನೆ ಮಾಡಿರ್ತಾರೆ. ಸೊ ಮಳೆ ಬಂದಿಲ್ಲ ಅಂತಂದ್ರೆ ಎಲ್ಲೋ ಕೂಡ ಒಣಗೋಗಿರುತ್ತೆ. ಹಾಗಾಗಿ ಹಾಕಿರುವಂತ ಬೆಳೆ ಬಂದಿಲ್ಲ, ಮಳೆ ಇಲ್ಲ ಅಂತ ಹೇಳ್ಬಿಟ್ಟು ರೈತರು ಕಂಗಾಲಾಗಿ ಹೋಗಿದ್ದಾರೆ. ಹಾಗೆ ವಿವಿಧ ಬೇಡಿಕೆಗಳನ್ನ ಆಗ್ರಹಿಸಿ ಕನ್ನಡ ಸಂಘಟನೆಗಳು ಕೂಡ ಈ ಒಂದು ಬಂದ್ಗೆ ಸಾಥನ್ನ ಕೂಡ ಕೊಟ್ಟಿದೆ. ಒಂದು ಬರದ ಜಿಲ್ಲೆ ಅಂತ ಅನೌನ್ಸ್ ಮಾಡಿ, ಮತ್ತೊಂದು ಕಡೆಗೆ ರೈತರು ಸಾಲ ಸೂಲ ಮಾಡಿ ಯಾವುದೋ ಬೀಜಗಳನ್ನ ತಂದು ನೆಟ್ಟಿರ್ತಾರೆ, ಮತ್ತೊಂದಷ್ಟು ಸಾಲ ಮಾಡ್ಕೊಂಡಿರ್ತಾರೆ, ಮಕ್ಕಳಿರ್ತಾರೆ, ಮಕ್ಕಳು ಮರಿ ಸಾಕ್ಬೇಕಲ್ಲ, ಅವಕ್ಕೂ ವಿದ್ಯಾಭ್ಯಾಸ ಕೊಡಬೇಕು. ಹಾಗಾಗಿ ಅವರ ಒಂದು ಏನೀಗ ಸಾಲ ಮಾಡ್ಕೊಂಡಿರ್ತಾರೆ, ಆ ಸಾಲವನ್ನು ಘೋಷಣೆ ಮಾಡೋದಕ್ಕೆ ಮುಂದೆ ಬೇಡಿಕೆ ಇಟ್ಟಿರ್ತಾರೆ. ಮತ್ತೊಂದು ಕಡೆಗೆ ಈ ಬೆಳೆ ಅದಕ್ಕೆ ಮಾಡಿರುವಂಥ ಸಾಲವನ್ನೇನಾದರೂ ಆ ಸಾಲವನ್ನ ಶೂನ್ಯ ಮಾಡಿ ಅಂತ ಹೇಳ್ತಾರ, ಅಥವಾ ಬರಪೀಡಿತ ಜಿಲ್ಲೆಯ ಘೋಷಣೆ ಮಾಡಿ ನಮ್ಮ ಒಂದು ಬಡವರಿಗೆ, ರೈತರಿಗೆ ಒಂದಷ್ಟು ಸಹಾಯಧನ ಕೈ ಚಾಚಿ ಅಂತ ಹೇಳಿಬಿಟ್ಟು ಘೋಷಣೆಯನ್ನ ಕೂಗ್ತಾರ. ಸದ್ಯ ನಾಳೆ ಕಲಬುರಗಿ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ ರೈತ ಸಂಘಟನೆಗಳು. ಹಾಗೆ ಕಲಬುರಗಿಯನ್ನ ಬರಪೀಡಿತ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಅನ್ನದಾತರು ಕಂಗಾಲಾಗಿರುವ ಪರಿಸ್ಥಿತಿ ಮಧ್ಯೆ ಈಗ ರಾಜ್ಯ ಸರ್ಕಾರಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ.